ಕರ್ನಾಟಕದ ಸುಂದರ ಸುಮನೋಹರ ಕಾಫಿ ನಾಡು ನಮ್ಮ ಚಿಕ್ಕಮಗಳೂರು. ಚಿಕ್ಕಮಗಳ ಊರು ಅಂದರೆ ಚಿಕ್ಕಮಗಳೂರು ಬಳಿಯ ಹಿರಿಯ ಮಗಳ ಊರು ಅಂದರೆ ಹಿರೇಮಗಳೂರು ಕೋದಂಡಸ್ವಾಮಿ ದೇವಸ್ಥಾನ ಇದೆ ಮತ್ತು ಇದು ಒಂದು ಪುಣ್ಯಕ್ಷೇತ್ರವಾಗಿದೆ. ಹಿರೇಮಗಳೂರು ಕಣ್ಣನ್ ಒಬ್ಬ ಭಾರತೀಯ ಕನ್ನಡ ಸಾಹಿತಿ, ಕೋದಂಡರಾಮ ದೇವಸ್ಥಾನದ ಅರ್ಚಕರು, ಬರಹಗಾರರು, ದೂರದರ್ಶನ ವ್ಯಕ್ತಿತ್ವ ಮತ್ತು ರೇಡಿಯೋ ಜಾಕಿ. ಹಿರೇಮಗಳೂರು ಕಣ್ಣನ್ ಕೋದಂಡಸ್ವಾಮ ದೇವಸ್ಥಾನದ ಅರ್ಚಕರಾಗಿ ಕೋದಂಡ ಕಲ್ಯಾಣ ರಾಮನ ದೇವಾಲಯದಲ್ಲಿ ವರ್ಷದ ಎಲ್ಲಾ ದಿನಗಳಲ್ಲೂ ಕನ್ನಡದಲ್ಲಿ ದೇವತಾ ಅರ್ಚನೆ, ಪೂಜೆ, ಸೇವೆಗಳನ್ನು ಸಲ್ಲಿಸುತ್ತಾರೆ. ಕಣ್ಣನ್ ದೇವಸ್ಥಾನದ ಸಮೀಪವಿರುವ ಮನೆಯಲ್ಲೇ ವಾಸವಾಗಿದ್ದಾರೆ. ಎಲ್ಲರೂ ಒಮ್ಮೆ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಿ. ಕೋದಂಡಸ್ವಾಮಿ ದೇವಸ್ಥಾನದ ಬಗೆಗೆ ಅಲ್ಲಿ ಅರ್ಚಕರಾದ ವೈಷ್ಣವ ಸಿಂಹರು ಹೇಳಿದ ಆ ಭಗವಂತ ಶ್ರೀ ಕೋದಂಡಸ್ವಾಮಿಯ ಕಥೆಯನ್ನು ಕೇಳೋಣ ಬನ್ನಿ. ವಿಶೇಷ ಸೀತಾ ಮತ್ತು ರಾಮನ ಬಲಭಾಗಕ್ಕಿದ್ದಾರೆ. ಸಾಮಾನ್ಯ ರಾಮನ ದೇವಸ್ಥಾನದಲ್ಲಿ ಎಡಗಡೆಗಿರ್ತಾರೆ ಸೀತೆ, ಇಲ್ಲಿ ರಾಮನ ಬಲಭಾಗಕ್ಕಿದೆ. ಮತ್ತೊಂದು ಆಂಜನೇಯನ ಮೂರ್ತಿ ಇಲ್ಲ. ಎಲ್ಲ ರಾಮನ ದೇವಸ್ಥಾನದಲ್ಲಿ ಕೆಳಗಡೆ ಆಂಜನೇಯನ ಮೂರ್ತಿ ಕಾಣ್ತೀವಿ, ಆಂಜನೇಯನ ಮೂರ್ತಿ ಇಲ್ಲ. ಈ ಥರ ವ್ಯತ್ಯಾಸವಾಗಿರೋದಕ್ಕೆ ಕಾರಣ ಏನು ಅಂದರೆ ಇವರೆಲ್ಲರಿಗೂ ವಿವಾಹ ಆಗಿತ್ತು. ಅಷ್ಟು ಜನ ವಿವಾಹ ಮುಗಿಸಿ ಮಿಥಿಲೆಯಿಂದ ಹೊರಟು ಅಯೋಧ್ಯೆಗೆ ಹೋಗ್ತಾ ಇದ್ದರು. ಹಾಗೆ ಹೋಗುವಾಗ ಆ ದಾರಿಯಲ್ಲಿ ಪರಶುರಾಮರು ಬರ್ತಾರೆ. ರಾಮನ ಪೂರ್ವಾಗ್ತಾರೆ. ಅವರು ದುಷ್ಟ ಕ್ಷತ್ರಿಯರನ್ನು ಪರಶುರಾಮರು ಸಂಹಾರ ಮಾಡ್ತಾ ಇದ್ರು. ರಾಮ ಸೀತೆಯನ್ನು ವಿವಾಹ ಆಗುವಾಗ ಶಿವಧನಸ್ಸನ್ನು ಮುರಿದಿರ್ತಾನೆ. ಶಿವಧನಸ್ಸನ್ನು ಮುರಿದಿದ್ದಾನೆ ಅನ್ನೋದು ಸುದ್ದಿ ಆಗಿರುತ್ತಲ್ಲ ಕಡೆ. ಇದನ್ನು ಕೇಳಿಸ್ಕೊಂಡ ಪರಶುರಾಮರಿಗೆ ಶಕ್ತಿಯನ್ನು ರಾಮ ದುರುಪಯೋಗ ಮಾಡಿದ್ದಾನೆ, ಹಾಗಾಗಿ ಇವನು ನಾಳೆ ಏನಾದರೂ ಚಕ್ರವರ್ತಿ ಸಿಂಹಾಸನವನ್ನು ಉತ್ತರಾಧಿಕಾರಿ ಅಂತ ಅಲಂಕರಿಸಿಬಿಟ್ರೆ, ಇವತ್ತು ಶಕ್ತಿಯನ್ನು ದುರುಪಯೋಗಿಸಿ ಪೂಜ್ಯ ವಸ್ತುವನ್ನು ಮುರಿದಿದ್ದಾನೆ, ನಾಳೆ ಅಧಿಕಾರವನ್ನು ದುರುಪಯೋಗಿಸಲು ಪ್ರಜಾಹಿಂಸನೆ ಮಾಡ್ತಾನೆ ಅಂತ ಹೇಳಿ ಪರಶುರಾಮರು ರಾಮನನ್ನು ಸಂಹಾರ ಮಾಡಬೇಕು ಅಂತ ಬಂದಿರ್ತಾರೆ. ಅವಳು ಬರೋಷ್ಟೊತ್ತಿಗೆ ಇವರೆಲ್ಲ ವಿವಾಹ ಮುಗಿಸಿ ಮಿಥಿಲೆಯಿಂದ ಹೊರಟು ಅಯೋಧ್ಯೆಗೆ ಹೋಗ್ತಾ ಇರ್ತಾರೆ. ದಾರಿಯಲ್ಲಿ ಕಂಡು ಪರಶುರಾಮರು ಅಡ್ಡ ಹಾಕಿ ರಾಮನ ಮೇಲೆ ಯುದ್ಧ ಮಾಡಿದರೆ ಆ ಯುದ್ಧದಲ್ಲಿ ರಾಮನೇ ಪರಶುರಾಮನನ್ನು ಸೋಲಿಸ್ತಾನೆ. ಪರಶುರಾಮರು ಕ್ಷತ್ರಿಯರ ಹತ್ರ ಸೋತಿರೋದಿಲ್ಲ. ಮೊದಲನೇ ಸತಿ ರಾಮನಲ್ಲಿ ಸೋತಿದ್ದಾರೆ. ಆವಾಗ ಪರಶುರಾಮರಿಗೆ ಅರ್ಥ ಆಗುತ್ತೆ, ನಾನು ವಿಷ್ಣು, ಈ ಹುಡುಗ ರಾಮ ನನ್ನನ್ನು ಸೋಲಿಸ್ತಾನೆ ಅಂದರೆ ಈತನು ವಿಷ್ಣುನೇ ಅಂತ. ಇವತ್ತು ಕ್ಷತ್ರಿಯನ ರೂಪದಲ್ಲಿ ವಿಷ್ಣು ರಾಮನಿಗೆ ಬಂದಿರೋದ್ರಿಂದ ಇನ್ನು ಕ್ಷತ್ರಿಯರನ್ನು ಈತ ನೋಡಿಕೊಳ್ಳಿ ಅಂತ ಹೇಳಿ ಪರಶುರಾಮರು ತಮ್ಮ ಅವತಾರ ಸಮಾಪ್ತಿ ಮಾಡ್ತಾರೆ. ಹಾಗೆ ಮಾಡಿ ರಾಮ ಮತ್ತು ಸೀತೆಗೆ ಒಂದು ಪ್ರಾರ್ಥನೆ ಮಾಡ್ತಾರೆ. ಅನ್ನೋದು ಇಬ್ಬರು ದಂಪತಿಗಳಾಗೋದನ್ನು ವಿವಾಹ ಮುಹೂರ್ತಕ್ಕೆ ಬಂದು ನೋಡೋಕ್ಕಾಗಿಲ್ಲ, ನನಗೆ ಆ ದರ್ಶನ ಕೊಟ್ಟಿದ್ದೀನಿ, ದಂಪತಿಗಳಾಗ್ತಾ ಇದ್ದದನ್ನು ನೋಡಬೇಕು. ಅದಕ್ಕೆ ರಾಮ ಸೀತಾಮಾತೆಯನ್ನು ಪುನಃ ತನ್ನ ಬಲಭಾಗಕ್ಕೆ ನಿಲ್ಲಿಸಿಕೊಂಡು ಮುಹೂರ್ತದಲ್ಲಿ ಸೀತಾಮಾತೆ ಬಲಭಾಗಕ್ಕೆ ಹಾಗೆ ನಿಲ್ಲಿಸಿ ಕಲ್ಯಾಣ ಸೇವೆಯನ್ನು ಪರಶುರಾಮರಿಗೆ ಅನುಗ್ರಹ ಮಾಡಿರ್ತಾರೆ. ಬಗೆಯಲ್ಲಿ ರಾಮನಿಗೆ ಕಲ್ಯಾಣ ರಾಮ ಅಂತ ಹೆಸರು. ಕಲ್ಯಾಣ ಸೇವೆ ಕೊಡ್ತಾ ಇರೋ ಕಾರಣಕ್ಕಾಗಿ ಸೀತಾಮಾತೆ ಬಲಭಾಗ. ಪ್ರಸಂಗ ರಾಮಾಯಣದಲ್ಲಿ ನಡೀತಾ ಇರುವಾಗ ಆಂಜನೇಯ ರಾಮಾಯಣದಲ್ಲಿ ಪ್ರವೇಶ ಮಾಡೋದು ಸೀತೆಯನ್ನು ರಾವಣ ಅಪಹರಣ ಮಾಡಿದ ನಂತರ. ಇದನ್ನು ಬಾಲಕಾಂಡದ ಪ್ರಸಂಗ. ಇಲ್ಲಿ ಆಂಜನೇಯ ಬಂದಿರೋ ಸಂದರ್ಭ ಇರಲಿಲ್ಲ, ಹಾಗಾಗಿ ಅವರಿಗೆ ಮೂರ್ತಿ ಇಲ್ಲ. ಅದರ ಆಂಜನೇಯ ಇಲ್ಲದೆ ಹೋದರೆ ರಾಮನ ಪರಿವಾರದಲ್ಲಿ ಯಾರಿಗೂ ಪೂಜೆ ಇಲ್ಲ. ಹಾಗಾಗಿ ಪೂಜೆಗೆ ಸೌಕರ್ಯ ಆಗಬೇಕು, ಎಲ್ಲರಿಗೂ ಪೂಜೆಗೆ ಅನುಕೂಲ ಆಗಬೇಕು ಅನ್ನೋ ಕಾರಣಕ್ಕೆ ಆಂಜನೇಯ ಸ್ವಾಮಿ ರಾಮನ ಪಾದಗಳ ಕೆಳಗಡೆ ಸಣ್ಣ ಚಿತ್ರ ಮಾಡಿ ತೋರಿಸ್ತಾರೆ. ಒಂದು ಪ್ರತ್ಯೇಕ ಮೂರ್ತಿ ಇಲ್ಲ. ಪ್ರತ್ಯೇಕ ಮೂರ್ತಿ ಮಾಡಿದ್ರೆ ಕಥೆಗೆ ವಿರೋಧ ಆಗುತ್ತೆ. ಇಲ್ಲ ಅಂತ ಮಾಡೋ ಹಾಗಿಲ್ಲ. ಹಾಗೆ ಮಾಡಿಬಿಟ್ರೆ ಪೂಜೆ ನಡೆಯಲ್ಲ ಇರುತ್ತೆ. ಪೂಜೆಗೆ ಮತ್ತೆ ಕಥೆಗೆ ಎರಡಕ್ಕೂ ಸಮಸ್ಯೆ ಆಗಲಿರೋ ಹಾಗೆ ಒಂದು ಮಧ್ಯದ ವ್ಯವಸ್ಥೆಯನ್ನು ಹೀಗೆ ಮಾಡಿದೆ. ಇಷ್ಟು ರಾಮಾಯಣದಲ್ಲಿ. ಇನ್ನು ನಾವು ಮೂರ್ತಿಗಳನ್ನೇ ಗಮನಿಸಿದರೆ ಇವರಿಷ್ಟು ಜನ ನೇರ ನಿಂತಿಲ್ಲ, ಸ್ಟ್ರೈಟ್ ಆಗಿ ಪಾದದಿಂದ ಸೊಂಟದಿಂದ ಎದೆ, ಈಗ ತಲೆ. ಆ ಕಡೆ ಮೇಲ್ಗಡೆ ಆದಿಶೇಷನ ಹೆಡೆಯನ್ನು ಗಮನಿಸಿದ್ರೆ ರಾಮಚಂದ್ರನ ಕಿರೀಟ ಮಧ್ಯೆ ಇಲ್ಲ ಅಂತ ಕಾಣುತ್ತೆ, ಸ್ವಲ್ಪ ಬಾಲಿದೆ. ಇದನ್ನು ತ್ರಿಭಂಗಿ ಅಂತ ಕರಿತೀವಿ. ಅವರು ಹಾಗೆ ನಿಂತಿರೋದ್ರಿಂದ ಅವರೆಲ್ಲರ ಪಾದಗಳು ಸ್ವಲ್ಪ ತಿರುಗಿದೆ. ಇಲ್ಲಾಂದರೆ ಸಾಮಾನ್ಯ ವಿಷ್ಣುವಿನ ಪಾದಗಳು ನೇರ ಇರುತ್ತೆ. ಆದರೆ ಇಲ್ಲಿ ಸೀತೆ, ರಾಮ, ಲಕ್ಷ್ಮಣ ಎಲ್ಲರ ಎಡಗಾಲು ಹಾಕಿ ಮುಖ ಮಾಡ್ತಾ ಇದ್ದಾರೆ. ಅದಕ್ಕೆ ಕಾರಣ ಅವರೆಲ್ಲರೂ ತ್ರಿಭಂಗಿಯಲ್ಲಿ ನಿಂತಿದ್ದಾರೆ ಎಂದು. ಇದು ಒಂದು ಯುದ್ಧ ಮಾಡಿ ಹಾಗೆ ದರ್ಶನ ಕೊಡ್ತಾ ಇದ್ದಾನೆ. ಪರಶುರಾಮರನ್ನು ಯುದ್ಧದಲ್ಲಿ ಸೋಲಿಸಿದ್ದಾನೆ. ಸೋತ ಪರಶುರಾಮರಿಗೆ ರಾಮ ಕಲ್ಯಾಣ ಸೇವೆ ಕೊಡಲಿ ಅಂತ ಪ್ರಾರ್ಥನೆ ಮಾಡಿದ್ದಾರೆ. ರಾಮ ಯುದ್ಧ ಮುಗಿಸಿ ಹಾಗೆ ದರ್ಶನ ಕೊಡ್ತಾ ಇರೋದ್ರಿಂದ ಒಂದು ಕೈಲಿ ಧನುಸ್ಸು ಇದ್ರೆ ಮತ್ತೊಂದು ಕೈಲಿ ಬಾಣ ಕೂಡ ಇದೆ. ಇಲ್ಲ ಸಾಮಾನ್ಯವಾಗಿ ಒಂದು ಕೈಲಿ ಧನುಸ್ಸು ಮಾತ್ರ ಇರುತ್ತೆ ಎಡಗೈಲಿ, ಬಲಗೈ ಆಂಜನೇಯನಿಗೆ ಆಶೀರ್ವಾದ ಮಾಡ್ತಾ ಇರುತ್ತೆ. ಬೇರೆ ಕಡೆ ಎಲ್ಲ ಹೀಗೆ ಕಂಡರೆ ಇಲ್ಲಿ ಯುದ್ಧ ಮಾಡಿ ದರ್ಶನ ಕೊಡೋದನ್ನು ಬಾಣ ಸಹಿತವಾಗಿ ಧಾರಣೆ ಮಾಡಿ ತೋರಿಸ್ತಾನೆ. ಇದು ಮತ್ತೊಂದು ವಿಶೇಷ. ರಾಮನ ಹೆಗಲಲ್ಲಿ ಬತ್ತಳಿಕೆ ಕೂಡ ಇಲ್ಲ ಇಲ್ಲಿ. ಸಾಮಾನ್ಯ ರಾಮನ ಹೆಗಲಲ್ಲಿ ಬಾಣ ಇಟ್ಕೊಳ್ಳೋ ಬ್ಯಾಗ್ ಒಂದು ಬತ್ತಳಿಕೆ ಅಂತ ಇರುತ್ತೆ, ಅದು ಇಲ್ಲಿ ಇಲ್ಲ. ಯಾಕೆಂದರೆ ಇವರೆಲ್ಲ ವಿವಾಹ ಮುಗಿಸ್ಕೊಂಡು ಮಿಥಿಲೆಯಿಂದ ಹೊರಟು ಅಯೋಧ್ಯೆಗೆ ಹೋಗ್ತಾ ಇದ್ರು. ಸ್ವಂತ ವಿವಾಹದಲ್ಲಿ ಯಾರು ಅಸ್ತ್ರಶಸ್ತ್ರ ಧಾರಣೆ ಮಾಡಲ್ಲ. ಅಯೋಧ್ಯೆಗೆ ಹೋಗೋದಕ್ಕೆ ಅದರ ಅವಶ್ಯಕತೆ ಇರಲಿಲ್ಲ. ಮಾರ್ಗದಲ್ಲಿ ಪರಶುರಾಮರು ಬಂದು ಯುದ್ಧ ಮಾಡ್ತಾರೆ ಅಂತ ಗೊತ್ತಿಲ್ಲ, ಹಾಗಾಗಿ ಯುದ್ಧಕ್ಕೆ ಬೇಕಾಗುವ ಸಿದ್ಧತೆ ನಡೆಸಿಲ್ಲ. ಅದೊಂದು ವಿಶೇಷ.
ಎಡಗೈಯಲ್ಲಿ ವಾಮಹಸ್ತದಲ್ಲಿ ಕಾಣುವ ಧನುಸ್ಸಿಗೆ ಕೋದಂಡ ಅಂತ ಹೆಸರು. ರಾಮನ ಧನುಸ್ಸಿಗೆ ಹೆಸರು ಕೋದಂಡ. ಅದು ಹಿಡಿದಿರೋದ್ರಿಂದ ಕೋದಂಡರಾಮ. ವಿವಾಹ ದರ್ಶನ ಕೊಡ್ತಾ ಇರೋದ್ರಿಂದ ಕಲ್ಯಾಣ ರಾಮ. ಎರಡು ಹೆಸರಲ್ಲಿ ಪೂಜೆ. 1200 ವರ್ಷ ಹಳೆದ ದೇವಸ್ಥಾನ. 8ನೇ ಶತಮಾನದಲ್ಲಿ ಪ್ರತಿಷ್ಠಾಪಿತವಾಗಿರುವಂಥದ್ದು. ಪೂರ್ತಿ ಭಾರತಕ್ಕೆ ಅತ್ಯಂತ ಪ್ರಾಚೀನ ರಾಮನ ದೇವಸ್ಥಾನ ಅಂತ ಇದೊಂದು ಏಕಮಾತ್ರ ಉಳ್ಕೊಂಡಿರೋದು. ಇಷ್ಟು ಪ್ರಾಚೀನವಾಗಿ ರಾಮನ ದೇವಸ್ಥಾನ ಪೂಜೆ ಮಾಡೋ ಸ್ಥಿತಿಯಲ್ಲಿಲ್ಲ, ಅಥವಾ ಆ ಪ್ರಾಚೀನ ದೇವಾಲಯಗಳು ನಾವು ಹೊಡೆದು ಆಕ್ರಮಣ ಮಾಡಿ ನಾಶ ಮಾಡಿದ್ದಾರೆ. ಕೆಲವು ದೇವಸ್ಥಾನಗಳು ಸ್ವಯಂ ಜೀರ್ಣವಾಗಿ ಬಿದ್ದೋಗಿವೆ. ಕೆಲವಷ್ಟು ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡಿ ಹಳೆ ರೂಪ ಎಲ್ಲ ಹೋಗಿ ಹೊಸ ರೂಪ ಬಂದಿದೆ. ಪ್ರಾಚೀನ ಸ್ವರೂಪದಲ್ಲಿ ಯಾವುದಿತ್ತು ಅದು ಹಾಗೆ ಉಳ್ಕೊಂಡಿದ್ದೆ ಅಂತ ಇಲ್ಲ. ಇದೊಂದೇ ನಮಗೆ ಹಾಗೆ ಉಳ್ಕೊಂಡಿರುವಂಥ ಅತ್ಯಂತ ಪ್ರಾಚೀನವಾದಂತಹ ರಾಮನ ದೇವಸ್ಥಾನ. ಆರ್ಕಿಯಾಲಜಿಕಲ್ ಸರ್ವೆ ಪ್ರಕಾರ, ಪ್ರಾಚೀನ ಸಂಶೋಧನೆ ಪ್ರಕಾರ ಮೂರ್ತಿಗಳು 1800 ವರ್ಷದ ಮೂರ್ತಿಗಳು. ಗೋಡೆ ಕಟ್ಟಡ 1800 ವರ್ಷದ್ದು. ಇದನ್ನು ನಿರ್ಮಾಣ ಮಾಡಿದವರು ಚೋಳರ ಕಾಲದಲ್ಲಿ ಒಳಗಿನ ಗರ್ಭಗೃಹ, ಮೂರ್ತಿ ಪ್ರತಿಷ್ಠೆ ಮತ್ತು ನಾವು ನಿಂತಿರುವ ಶುಕನಾಸಿ ಅನ್ನೋ ಈ ಎರಡು ಮಂಟಪ 1800 ವರ್ಷದ ಮಂಟಪಗಳು. ನಂತರ ಬಂದ ಹೊಯ್ಸಳರ ಕಾಲಕ್ಕೆ ಮುಂದಿನ ರಂಗಮಂಟಪ. ಅದಾದ ಮೇಲೆ ವಿಜಯನಗರ ರಾಜರ ಸಮಯಕ್ಕೆ ಕೃಷ್ಣದೇವರಾಯರ ಕಾಲ ಸಮಯದಲ್ಲಿ ಹೊರಗಿನ ಮುಖಮಂಟಪ. ಹೀಗೆ ಹಂತವಾಗಿ ಪೂರ್ತಿಯಾಗಿದೆ. ಈ ಭಾಗ ಅತ್ಯಂತ ಪ್ರಾಚೀನ 1200 ವರ್ಷದ ದೇವಸ್ಥಾನ. ಸೀತಾಮಾತೆ ಬಲಭಾಗಕ್ಕೆ ಆಂಜನೇಯನ ಮೂರ್ತಿ ಇಲ್ಲ ಅನ್ನೋದು ಈ ವಿಶೇಷ. ಪರಶುರಾಮನಿಗೆ ಕಲ್ಯಾಣ ಸೇವೆ ಕೊಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ ಇದೆ. ಜೈ ಶ್ರೀರಾಮ್. ಹರೇ ಕೃಷ್ಣ. ಜೈ ಶ್ರೀ ಶ್ರೀಲ ಪ್ರಭುಪಾದ.